ಸೂರ್ಯ ನೆತ್ತಿಯ ಮೇಲೆ ಬಿದ್ದರೂ ಈ ಮಹಾರಾಣಿಯ ನಿದ್ದೆ ಮಾತ್ರ ಬಿಡಲಿಲ್ಲ. ಮದುವೆಯಾಗಿ ಈಗಾಗಲೇ 2 ತಿಂಗಳು ಕಳೆದ್ರೂ ಈಕೆ ಇನ್ನೂ ಮದುಮಗಳಾಗಿ ಉಳಿದು ಬಿಟ್ಟಿದ್ದಾಳೆ. ಎಷ್ಟು ಹೇಳಿದ್ರೂ ಗೊತ್ತಾಗ್ತಾನೇ ಇಲ್ಲ. ಮಮತಾರವರ ಮನೆಗೆ ಅತಿಥಿಗಳು ಬಂದಿದ್ದರು. ಮನೆಗೆ ಬಂದ ಅತಿಥಿಗಳೆಲ್ಲ ಮುಖ ತೊಳೆದು ಚಹಾ ಕುಡಿಯಲು ಕಾಯುತ್ತಿದ್ದಾರೆ. ಆದರೆ ಇವಳಿಗೆ ಎದ್ದೇಳಲು ಸಮಯ ಸಿಗಲಿಲ್ಲ ಎಂದು ಸೊಸೆಯನ್ನು ಬೈಯುತ್ತಾ ಮಮತಾರವರು ಕೋಣೆಗೆ ಹೋಗಿ ನೋಡಿದಾಗ ಅಲ್ಲಿ ಮಧು ಇರಲಿಲ್ಲ. ಮಮತಾರವರಿಗೆ ಆತಂಕವಾಗುತ್ತೆ. ಕೆಳಗಡೆಯಿಂದ, ಏನಾಯ್ತಮ್ಮ, ಸೊಸೆಯನ್ನು ಕರೀತೇನೆಂದು ಹೋಗಿದ್ದೀರಿ, ಈಗ ನೀರಿಗೆ ಬಿದ್ದ ಬೆಕ್ಕಿನ ಹಾಗೆ ಚಳಿ ಹಿಡಿದು ನಡುಗುತ್ತಾ ಇದ್ದೀರಲ್ವಾ, ನಿಮ್ಗೇನಾಯ್ತು ಎಂದು ಮಗಳು ಕೇಳಿದಳು. ಮಮತಾರವರ ಕೈಗಳು ನಡುಗುತ್ತಿತ್ತು. ಅವರು ಏನೋ ಹೇಳಲು ಹೊರಡುವಾಗ ಮನೋಜ್ ಮತ್ತು ಮಧು ಪೊಲೀಸರ ಜೊತೆಗೆ ನಿಂತಿರುವುದು ಕಾಣಿಸುತ್ತೆ. ಮನೆಯಲ್ಲಿದ್ದ ಅತಿಥಿಗಳೆಲ್ಲ ಶಾಕ್ ಆಗಿ ಏನಿದು ಎಂದು ಕಣ್ಣು ಬಿಟ್ಟು ಇವರನ್ನೇ ನೋಡುತ್ತಿದ್ರು. ಸೀಮಾ ಮೆಲ್ಲನೆ ಮಧು ಹತ್ತಿರ ಬಂದು ಅವಳ ಕೈಯನ್ನು ಹಿಡಿದು ಎಳೆದುಕೊಂಡು ಪಕ್ಕದಲ್ಲಿರುವ ಕೋಣೆಗೆ ಹೋದಳು. ಏನೇ ಮಧು, ಹೊಸ ನಾಟಕವನ್ನು ಶುರು ಮಾಡಿಬಿಟ್ಟಿದ್ದೀಯಾ ಎಂದು ಅವಳ ಕೂದಲನ್ನು ಎಳೆದು ಕೇಳಿದಳು. ಮಧು ಏನೂ ಮಾತನಾಡದೆ ಸೀಮಾಳಿಂದ ತನ್ನ ಕೂದಲನ್ನು ಬಿಡಿಸುತ್ತಾ ಆಕೆಯ 2 ಕೈಗಳನ್ನು ಹಿಂದಕ್ಕೆ ಕಟ್ಟಿ ಗಟ್ಟಿಯಾಗಿ ಹಿಡಿದುಕೊಂಡು ಹೊರಗಡೆ ಎಳೆದುಕೊಂಡು ಬಂದಳು. ಎಲ್ಲರ ಎದುರುಗಡೆ ಅವಳ ತಲೆಯನ್ನು ಮೇಲಕ್ಕೆತ್ತಿದಳು. ಏನೇ ಸೀಮಾ, ನೀವು ನನ್ನನ್ನು ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬಹುದು ಎಂದು ಅಂದುಕೊಂಡಿದ್ದೀರಾ? ನನ್ನನ್ನು ನಿನಗೆ ಬೇಕಾದ ಹಾಗೆ ಮಾಡಬಹುದು ಎಂದು ಅಂದುಕೊಂಡಿದ್ದೀಯಾ? ಎಲ್ಲರೂ ಕಣ್ಣು ಬಿಡದೆ ನೋಡ್ತಾ ಇದ್ರು. ಮಧುವಿನ ಹೊಸ ಅವತಾರವನ್ನು ಕಂಡು ಬೆರಗಾದ್ರು. ಅಲ್ಲಿಗೆ ಮಮತಾರವರು ಓಡಿಕೊಂಡು ಬಂದು, ಏನೇ ಗತಿ ಇಲ್ಲದವಳೆ, ನಮ್ಮನೆಗೆ ಬಂದು ಅಧಿಕಾರ ತೋರಿಸಲು ನೋಡ್ತೀಯಾ? ಇಲ್ಲಿ ತನಕ ನಿನ್ನ ತಂದೆ ಯಾರು ಎಂದು ನೀನು ನೋಡಿದ್ದೀಯಾ? ಎಲ್ಲಿದ್ದಾರೆ ಎಂದು ಗೊತ್ತಿದ್ಯಾ? ನೀನು ಹೇಗೆ ಹುಟ್ಟಿದ್ಯಾ ಎಂದು ಯಾರಿಗೊತ್ತು? ನಿಮ್ಮ ಅಮ್ಮ ಎಂದು ಮಮತಾರವರು ಹೇಳುವಾಗ ಮಧು ಅತ್ತೆಯ ಕಪಾಳಕ್ಕೆ ಒಂದು ಬಾರಿಸ್ತಾಳೆ. ಇನ್ಮುಂದೆ ನನ್ನ ತಾಯಿಯ ಬಗ್ಗೆ ಒಂದು ಮಾತನಾಡಿದ್ರೂ ಜಾಗೃತೆ ಎಂದು ಎಚ್ಚರಿಕೆ ನೀಡುತ್ತಾಳೆ. ಮಮತಾರವರ ಕಪಾಳಕ್ಕೆ ಬಿದ್ದ ಏಟು ತುಂಬ ನೋವುಂಟು ಮಾಡಿತು. ಆದ್ದರಿಂದ ಅವರು ಕೈಯಿಂದ ತನ್ನ ಮುಖವನ್ನು ಸವರುತ್ತಿದ್ದರು. ಏನತ್ತೆ, ನೋವಾಗ್ತಿದ್ದಲ್ವಾ? ಈಗ ಗೊತ್ತಾಯ್ತಾ ನೋವು ಅಂದರೆ ಏನು ಅಂತ? ನನ್ನನ್ನೇನು ಬಡಪಾಯಿ ಗತಿಲ್ಲದವಳೆಂದು ಅಂದುಕೊಂಡಿದ್ದೀರಾ? ನೀವು ಏನೇ ಮಾಡಿದರೂ ನಾನು ಸಹಿಸಿಕೊಳ್ತೇನೆ ಅಂತ ಅಂದುಕೊಂಡಿದ್ದೀರಲ್ವಾ? ಅದು ನಿಮ್ಮ ತಪ್ಪು ಕಲ್ಪನೆ. ನಾನು ಏನು ಗತಿಲ್ಲದವಳಲ್ಲ, ನನಗೇನು ಕಡಿಮೆಯಾಗಿಲ್ಲ. ನಾನು ಯಾರು ಅಂತ ತಿಳಿದ್ರೆ ನೀವು ನೀರು ಕುಡಿತೀರಾ. ನನ್ನನ್ನು ಯಾರು ಅಂತ ಅಂದುಕೊಂಡಿದ್ದೀರಾ ಎಂದು ಮಧು ಕೇಳುವಾಗ ಎಲ್ಲರೂ ಆಕೆ ಏನು ಹೇಳ್ತಾ ಇದ್ದಾಳೆ ಎಂದು ಕುತೂಹಲದಿಂದ ಕಾಯುತ್ತಿದ್ದರು. ಅತ್ತೆ ಮಮತಾರವರು ಪೊಲೀಸರ ಮುಂದೆ ಕಣ್ಣೀರು ಹಾಕಲು ಶುರು ಮಾಡಿದ್ರು. ನೋಡಿ ಮೇಡಮ್, ನಮ್ಮ ಸೊಸೆ ಹೇಗೆ ನಮ್ಮ ಜೊತೆ ವರ್ತಿಸ್ತಿದ್ದಾಳೆ, ನನಗೆ ಯಾವ ರೀತಿ ಅಟ್ಯಾಕ್ ಮಾಡುತ್ತಿದ್ದಾಳೆ. ನಿಮ್ಮ ಕಣ್ಣ ಮುಂದೆ ನನ್ನ ಮೇಲೆ ಹಲ್ಲೆ ಮಾಡಿದ್ದನ್ನು ನೋಡಿದ್ರಿ ತಾನೆ? ಹಾಗಾದರೆ ನನ್ನ ಜೊತೆ ಏನೆಲ್ಲ ಮಾಡಿದ್ದಾಳೆ ಎಂದು ನನಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಈಕೆಯನ್ನು ಈಗಲೇ ಅರೆಸ್ಟ್ ಮಾಡಿ. ಹಲೋ ಮಮತಾರವರೇ, ನೀವು ಯಾರನ್ನು ಅರೆಸ್ಟ್ ಮಾಡಲು ಹೇಳುತ್ತಿದ್ದೀರಾ? ಇವರು ಯಾರು ಅಂತ ಅಂದುಕೊಂಡಿದ್ದೀರಾ? ನಿಮಗೆ ಮೈಯಲ್ಲಿ ಪ್ರಜ್ಞೆ ಇದೆ ತಾನೆ? ಮನೆಗೆ ಬಂದ ಪೊಲೀಸ್ ಕಾನ್ಸ್ಟೇಬಲ್ಸ್ ಮಧುವಿಗೆ ಸೆಲ್ಯೂಟ್ ಮಾಡುತ್ತಾರೆ. ಎಲ್ಲರ ಕಣ್ಣ ಮುಂದೆ ಒಮ್ಮೆ ಕತ್ತಲು ಆವರಿಸಿದಂತಾಗುತ್ತದೆ. ಮಧು ಯಾರು? ಆಕೆಗೆ ಯಾಕೆ ಇವರೆಲ್ಲ ಸೆಲ್ಯೂಟ್ ಮಾಡುತ್ತಿದ್ದಾರೆ? ಇಲ್ಲಿ ಏನು ನಡೆಯುತ್ತಿದೆ ಎಂದು ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಎಲ್ಲರೂ ಒಮ್ಮೆ ಕಣ್ಣು ಮುಚ್ಚಿ ತೆರೆದು ನೋಡಿದ್ರು. ನಿಲ್ಲಿ ಅತ್ತೆ, ಇನ್ನೂ ಮುಗಿದಿಲ್ಲ. ಕೊಡೋದಕ್ಕೆ ತುಂಬ ಇದೆ. ಈಗ ನೀವು ಏನು ಮಾಡ್ತೀರಿ ಅಂತ ನಾನು ನೋಡುತ್ತೇನೆ. ಏನು ನಾದಿನಿ, ನನ್ನ ಜೊತೆ ಮಾಡಿದ್ದನ್ನೆಲ್ಲ ಮರೆತು ಬಿಟ್ಟೆಯಾ? ನನ್ನ ಜೊತೆ ಇವರು ಯಾವ ರೀತಿ ವರ್ತಿಸಿದ್ದಾರೆ ಎಂದು ನಾನು ನಿಮಗೆಲ್ಲ ಬಿಡಿಸಿ ಹೇಳುತ್ತೇನೆ. ನಿಲ್ಲಿ ಒಂದು ನಿಮಿಷ, ನಾನು ಈಗ ಬಂದುಬಿಟ್ಟೆ ಎಂದು ವೇಗವಾಗಿ ಒಳಗಡೆ ಹೋದಳು. ಗುಟುಕ್ ಗುಟುಕ್ ನೀರು ಕುಡಿದಳು. ಮಧು ತುಂಬ ಬಡತನದಲ್ಲಿ ಬೆಳೆದ ಹುಡುಗಿ. ತಂದೆ ಕುಡುಕನಾಗಿದ್ದ. ತಾಯಿ ಕಷ್ಟಪಟ್ಟು ಮಗಳನ್ನು ನೋಡಿಕೊಳ್ಳುತ್ತಿದ್ದರು. ಪ್ರತಿದಿನವೂ ತನ್ನ ತಾಯಿಗೆ ಕುಡಿದು ಬಂದು ಹೊಡೆದು ಬಡಿದು ಮಾಡುತ್ತಿದ್ದರು. ಆದರೆ ಒಂದು ದಿನ ಗಂಡ ಹೆಂಡತಿ ಜಗಳದಲ್ಲಿ ತಾಯಿಯನ್ನು ಮತ್ತು ಮಗಳನ್ನು ಬಿಟ್ಟು ಹೊರಟೆ ಹೋದ್ರು. ಮತ್ತೆ ಮಧುವಿನ ತಂದೆ ತಿರುಗಿ ನೋಡಲೇ ಇಲ್ಲ. ಆತ ಬೇಜವಾಬ್ದಾರಿ ಮನುಷ್ಯನಾಗಿದ್ದ. ಅಮ್ಮ ಮತ್ತು ಮಗಳು ತುಂಬಾ ಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದರು. ಇದನ್ನು ಆಕೆಯ ಸೋದರ ಮಾವ ನೋಡಲಾಗದೆ ಮಧುವನ್ನು ಶಾಲೆಗೆ ಕಳುಹಿಸಿದರು. ಅವರನ್ನು ನೋಡಿಕೊಳ್ಳುತ್ತಿದ್ದರು. ಮಧು ಕಲಿಯುವುದರಲ್ಲಿ ತುಂಬ ಜಾಣೆ. ಒಳ್ಳೆಯ ಅಂಕಗಳನ್ನು ಗಳಿಸುತ್ತಾ ಚೆನ್ನಾಗಿ ಓದುತ್ತಿದ್ದಳು. ಬುದ್ಧಿವಂತೆ ಹುಡುಗಿ. ಮಧು ಸಂಜೆಯ ಹೊತ್ತು ತನ್ನ ಸುತ್ತಮುತ್ತಲಿನ ಮನೆಯವರ ಮಕ್ಕಳಿಗೆ ಟ್ಯೂಷನ್ ಕೊಟ್ಟು ಹಣವನ್ನು ಸಂಪಾದಿಸುತ್ತಿದ್ದಳು. ಉಳಿದ ಟೈಮಲ್ಲಿ ಅತ್ತೆಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು. ಆಕೆಯ ತಾಯಿ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು. ಮಧು ಕಲಿಕೆಯಲ್ಲಿ ತುಂಬ ಜಾಣೆ ಆದರೂ ಮದುವೆ ವಯಸ್ಸು ಬಂದಾಗ ಮಾವ ಮತ್ತು ಅತ್ತೆ ಮದುವೆ ಮಾಡಬೇಕೆಂಬ ಹಠದಲ್ಲಿ ಬಿದ್ದು ಬಿಟ್ರು. ಹಾಗೇನೆ ಮದುವೆ ಮಾಡಿಸೇ ಬಿಟ್ಟರು.
ಮಧುವಿನ ಗಂಡನ ಮನೆಯಲ್ಲಿ ಮಧುವಿಗಾಗಿ ಕಾಯುತ್ತಾ ಇದ್ದದ್ದು ಇದಾಗಿತ್ತು. ಮಧು ಕಾಲಿಡುತ್ತಲೇ ಒಳಗಡೆ ಬರುವಾಗ ಒಂದೊಂದೇ ದೌರ್ಜನ್ಯ ಮಾಡಲು ಶುರು ಮಾಡಿದ್ರು. ಬಂದ ಅತಿಥಿಗಳ ಮುಂದೆನೆ ಅವಮಾನಿಸುತ್ತಿದ್ರು. ಮದುವೆಯಾದ ಮೇಲೆ ನನ್ನನ್ನು ಯಾವ ರೀತಿ ನೋಡಿಕೊಂಡರು ಎಂದು ನಿಮ್ಮ ಮುಂದೆ ಹೇಳಬೇಕು, ಎಲ್ಲ ಕೇಳಿಸಿಕೊಳ್ಳಿ ಎಂದು ಮಧು ಹೇಳಿದಳು. ಮದುವೆ ದಿನ ಬಂದ ಅತಿಥಿಗಳ ಮುಂದೆನೆ ನನ್ನಲ್ಲಿ ಕೆಲಸವನ್ನು ಮಾಡಿಸಿ ಅವಮಾನ ಮಾಡಿಸಿದ್ರು. ನಾನು ಕಣ್ಣೀರು ಹಾಕುತ್ತಾ ಕೋಣೆಗೆ ಹೋದೆ. ಆದರೆ ನನ್ನ ಗಂಡ ಯಾಕೆ ಅಳ್ತಿದ್ಯಾ ಎಂದು ಕೇಳಿರಲಿಲ್ಲ, ಸಮಾಧಾನ ಕೂಡ ಮಾಡಲಿಲ್ಲ. ಈ ಮನೆಯಲ್ಲಿ ನನಗೆ ಯಾಕೆ ಎಲ್ಲ ವಿಚಿತ್ರವಾಗಿ ಕಾಣಿಸ್ತಿದೆ ಎಂದು ಅಂದುಕೊಂಡೆ. ನಾಳೆ ಸರಿಯಾಗಬಹುದು ಎಂದು ಆ ದಿನವನ್ನು ಕಳೆದೆ. ಯಾರೂ ಕೂಡ ನನ್ನ ಜೊತೆ ಸರಿಯಾಗಿ ಪ್ರೀತಿಯಿಂದ ಮಾತನಾಡುತ್ತಿರಲಿಲ್ಲ. ಎಲ್ಲರೂ ಆದೇಶವನ್ನೇ ನೀಡುತ್ತಿದ್ರು. ಅಡುಗೆ ಮನೆಯಲ್ಲಿ ನಾನು ಮಾಡುವ ಕೆಲಸದಲ್ಲಿ ಏನಾದರೂ ಏರುಪೇರಾದಾಗ ಅತ್ತೆ ನಾನು ಈ ಮನೆಯ ಸೊಸೆ ಎಂದು ನೋಡದೆ ನನಗೆ ಹೊಡೆಯುತ್ತಿದ್ಲು. ಅದಕ್ಕೆ ಅತ್ತೆಗೆ ತನ್ನ ಮಗಳು ಸೀಮಾ ಸಾಥ್ ಕೊಡ್ತಾ ಇದ್ಲು. ಆದರೂ ಮತ್ತೆ ಏನು ಮಾತನಾಡದೆ ಅಳುತ್ತಾ ಹೋಗ್ತಾ ಇದ್ದೆ. ಏನಾದರೂ ಒಂದು ಮಾತು ಹೇಳಿದರೆ ನನ್ನ ಅಮ್ಮನಿಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ರು. ಅಲ್ಲ ಅತ್ತೆ, ನಾನು ನೀವು ಹೇಳಿದ ಎಲ್ಲ ಕೆಲಸವನ್ನು ಚಾಚು ತಪ್ಪದೆ ಮಾಡುತ್ತೇನೆ. ಮತ್ತೆ ಯಾಕೆ ನನ್ನ ಜೊತೆ ಈ ರೀತಿ ನೀವು ವರ್ತಿಸ್ತೀರಾ, ಯಾಕೆ ಹೊಡೆಯುತ್ತೀರಾ, ನಾನೇನು ಮಾಡಿದ್ದೇನೆ ಎಂದು ನಾನು ಕೇಳಿದರೆ ನಿನಗೆ ಇದೇ ಗತಿ ಎಂದು ಹೇಳುತ್ತಿದ್ರು. ಅಲ್ವಾ ಸೀಮಾ? ಒಂದು ದಿನ ಸೀಮಾ ನನಗೆ ಹೇಳಬಾರದ ಮಾತನ್ನು ಹೇಳಿದಳು. ಆಗ ನನಗೆ ಏನಾಯಿತು ಎಂದು ಗೊತ್ತಿಲ್ಲ. ಕೋಪ ತಡೆಯಲಾರದೆ ಸೀಮಾಳ ಕಪಾಳಕ್ಕೆ ಒಂದು ಬಾರಿಸಿದೆ. ಎಲ್ಲರಿಗೂ ಶಾಕ್ ಆಯಿತು. ಆಗ ಸೀಮಾಳಿಗೆ ಅವಮಾನವಾಗಿ ಜೋರಾಗಿ ರಂಪಾಟ ಮಾಡಿದ್ಲು. ಆಗಲೇ ಅತ್ತೆ ಅಲ್ಲಿಗೆ ಬಂದು, ಏನೇ ಭಿಕಾರಿ, ಗತಿ ಇಲ್ಲದವಳೆ, ಏನು ಶುರು ಮಾಡಿಬಿಟ್ಯಾ ನಿನ್ನ ಕಾರುಬಾರು? ನಂಗೆ ಗೊತ್ತು, ನಿನ್ನನ್ನು ನಾವು ಎಲ್ಲಿಡಬೇಕು ಅದಕ್ಕೇನೆ ಅಲ್ಲಿಟ್ಟಿದ್ದೇವೆ ಅಂದರು. ಆಗ ನನಗೆ ಯಾಕೆ ಈ ರೀತಿ ಮಾತನಾಡ್ತಾರೆ ಎಂದು ಅರ್ಥ ಆಗಲಿಲ್ಲ. ಅಲ್ಲ ಕಣೆ, ಯಾರು ನಿನಗೆ ಸಹಾಯ ಮಾಡುತ್ತಾರೆ ಅಂತ ಧೈರ್ಯದಿಂದ ಸೀಮಾಳ ಮೇಲೆ ಕೈ ಮಾಡಿದ್ಯಾ? ನಿನಗೆ ಎಷ್ಟು ಧೈರ್ಯ ಎಂದು ನನ್ನ ಎರಡೂ ಕೈಗಳನ್ನು ಹಿಡಿದು ಹಿಗ್ಗಾಮುಗ್ಗ ನನಗೆ ಬಗ್ಗಿಸಿ ಹೊಡೆದು ನನಗೆ ನೋವು ಸಹಿಸುವುದಕ್ಕೆ ಆಗ್ತಾ ಇರಲಿಲ್ಲ. ಆಗ ನಾನು ಅಮ್ಮ ಎಂದು ಕೂಗುತ್ತಿದ್ದೆ. ಅತ್ತೆ ನನ್ನನ್ನು ಬಿಟ್ಟು ಬಿಡಿ, ನನಗೆ ಹೊಡಿಬೇಡಿ ಅತ್ತೆ, ನೋವಾಗ್ತಿದೆ, ಬಿಟ್ಟು ಬಿಡಿ ಅತ್ತೆ ಎಂದು ಬೇಡಿಕೊಂಡೆ. ಆದರೆ ನನ್ನ ಅತ್ತೆ ಅವರಿಗೆ ಸಮಾಧಾನವಾಗುವವರೆಗೂ ನನ್ನನ್ನು ಬಡಿದರು. ಮತ್ತೆ ನನ್ನ ಒಂದು ಕೈಯನ್ನು ಹಿಡಿದು ದರದರನೆ ಎಳೆದುಕೊಂಡು ಕೋಣೆಗೆ ದುಡಿ ಹಾಕಿ ಬಾಗಿಲು ಹಾಕಿದ್ರು. ಅಯ್ಯೋ ಅತ್ತೆ, ಬಾಗಿಲು ತೆಗೆಯಿರಿ, ನನ್ನನ್ನು ಬಿಟ್ಟು ಬಿಡಿ ಎಂದು ಬೇಡಿಕೊಂಡ್ರು. ಅತ್ತೆ ನೇರವಾಗಿ ಕೆಳಗಡೆ ಹೋದರು. ಬೆಳಗಿನಿಂದ ಮನೆ ಕೆಲಸ, ಅಡುಗೆ ಕೆಲಸ ಮಾಡಿ ತುಂಬ ಸುಸ್ತಾಗಿದ್ದೆ. ಏನೂ ತಿಂದಿರಲಿಲ್ಲ. ಹಸಿವಿನಿಂದ ಕೋಣೆ ಒಳಗಡೆ ನರಳಾಡಿದೆ. ಆದರೆ ಅವರು ಬಾಗಿಲು ತೆಗೆಯಲೇ ಇಲ್ಲ. ನನ್ನ ಹಸಿವು, ನನ್ನ ನೋವು ಇವರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ ಅಲ್ವಾ ಅತ್ತೆ? ಅದೇ ಕೋಣೆಯ ಪಕ್ಕದಲ್ಲಿ ಮತ್ತೊಂದು ಕೋಣೆ ಇತ್ತು. ಅಲ್ಲಿ ನನ್ನ ಅತ್ತೆ ಮತ್ತು ನಾದಿನಿ ಜೋರಾಗಿ ಮಾತನಾಡುತ್ತಿದ್ರು. ಅಮ್ಮ, ಇವತ್ತು ನೀನು ತುಂಬ ಖುಷಿಯಾಗಿರಬಹುದಲ್ವಾ? ಏನೇ ಆಗಲಿ ಅಮ್ಮ, ನಿನಗೆ ಒಂದು ಒಳ್ಳೆಯ ಕೆಲಸದಾಕೆ ಸಿಕ್ಕಿದ್ದಾಳೆ. ಬೇರೆ ಮನೆಯ ಮಗಳನ್ನು ಸೊಸೆಯಾಗಿ ತಂದು ಇಲ್ಲಿ ಕೆಲಸದಾಳಾಗಿ ಇಟ್ಟಿದ್ದೀಯಾ. ನೀನೇ ಭಾಗ್ಯಶಾಲಿ ಅಮ್ಮ. ನಾನು ಕಷ್ಟಪಟ್ಟು ಹುಡುಕಿ ನಿನ್ನ ಅಣ್ಣನಿಗೆ ಮದುವೆ ಮಾಡಿದ್ದೇನೆ. ಇಲ್ಲದಿದ್ದರೆ ಅವನನ್ನು ಯಾರು ಮದುವೆ ಆಗ್ತಾರೆ? ನಿನ್ನ ಅಣ್ಣನಿಗೇನು ಕೋಟ್ಯಾಧೀಶ ಸಿಗುತ್ತಿಲ್ಲ? ಇವಳು ಬಡಪಾಯಿ, ಅನಾಥಳು, ಏನೂ ಇಲ್ಲದವಳಾದ ಕಾರಣ ನಿನ್ನ ಅಣ್ಣನಿಗೆ ಮದುವೆ ಮಾಡಿಸಿಕೊಟ್ರು. ಅಪ್ಪ ಅಮ್ಮ ಇಲ್ಲದಿರೋದ್ರಿಂದ ಕುಂಟನಾದರೂ ಆಗಬಹುದು, ಕುರುಡನಾದರೂ ಆಗಬಹುದು ಎಂದು ಮಾವ ಮತ್ತು ಅತ್ತೆ ಮದುವೆ ಮಾಡಿಸಿದ್ದಾರೆ. ಇಲ್ಲದಿದ್ದರೆ ನಿನ್ನ ಅಣ್ಣನಿಗೆ ಹುಡುಗಿನೂ ಸಿಗ್ತಾ ಇರಲಿಲ್ಲ, ಮದುವೆನೂ ಆಗ್ತಾ ಇರಲಿಲ್ಲ. ಅಲ್ಲಮ್ಮ, ಅಣ್ಣನಿಗೆ ಮದುವೆ ಆಗದಿದ್ದರೆ ಬಿರುಗಾಳಿ ಬರ್ತಿತ್ತಾ? ಈಗ ಮದುವೆಯಾಗಿ ಏನೋ ದೊಡ್ಡ ಅರಮನೆಯನ್ನು ಕಟ್ಬಿಟ್ಯಾ? ಅದು ಅಲ್ಲದೆ ತಿನ್ನೋದಕ್ಕಾಗಿ ಒಂದು ಜನ ಜಾಸ್ತಿ ಆಯಿತು, ಮತ್ತಿನ್ನೇನಾಯಿತು? ಉಫ್, ಕೆಲವೊಂದು ಸಲ ನನಗೆ ಸಂಶಯವಾಗುತ್ತೆ. ನೀನು ನನ್ನ ಮಗಳ ಅಥವಾ ಬೇರೆ ಯಾರೋನಾ? ನೀನು ದಡ್ಡಿ ಕಣೆ. ನಿನ್ನ ಅಣ್ಣ ವಿಕಲಾಂಗ ಚೇತನ. ಸಾಯುವವರೆಗೂ ಅವನ ಸೇವೆಯನ್ನು ನಾವು ಮಾಡಬೇಕಿತ್ತು. ಸೇವೆ ಮಾಡಿದರೆ ಏನಾದರೂ ಪ್ರಯೋಜನವಿತ್ತಾ? ಅಪ್ಪ ಸಾಯುವಾಗ ಬರೆದ ವಿಲ್ ಪ್ರಕಾರ ಅವನು ಸತ್ತ ನಂತರ ಆಸ್ತಿಯೆಲ್ಲ ಅನಾಥಾಶ್ರಮಕ್ಕೆ ಸೇರ್ತಿತ್ತು. ಅದು ಸರಿ, ಮದುವೆ ಮಾಡಿ ಏನಾಗುತ್ತೆ ಅಮ್ಮ? ಅವನು ಸತ್ತ ನಂತರ ಅವನ ಆಸ್ತಿ ಅವನ ಹೆಂಡತಿ ಹೆಸರಿಗೆ ಬರುತ್ತೆ. ಮಧುವನ್ನು ನಾವೀಗ ನಮ್ಮ ಕೈಯಲ್ಲಿ ಹಿಡ್ಕೊಂಡ್ರೆ ಗಂಡ ಸತ್ತ ನಂತರ ಆಸ್ತಿಯನ್ನು ನಾವು ಅವಳಿಂದ ಬಲಾತ್ಕಾರವಾಗಿ ನಮ್ಮ ಹೆಸರಿಗೆ ಮಾಡಬಹುದು. ಆಕೆ ಎಲ್ಲಿಗಾದರೂ ಹೋಗಿ ಸಾಯ್ತಾಳೆ. ಅಮ್ಮ, ನಿನ್ನ ಬುದ್ಧಿಗೆ ನನ್ನ ಸೆಲ್ಯೂಟ್. ಒಂದೇ ಈಟಿಗೆ 2 ಹಕ್ಕಿ ಹೊಡಿತೀಯ ನೀನು. ಅಮ್ಮ, ನಾನು ನನ್ನ ಗಂಡನ ಮನೆಯಲ್ಲಿ ಕೂಡ ಆಕೆಯಲ್ಲಿ ಕೆಲಸವನ್ನು ಮಾಡಿಸುತ್ತೇನೆ. ಮಾಡಿಸು, ಆದರೆ ಇಲ್ಲಿಯ ಕೆಲಸ ಮುಗಿದಾದ ನಂತರ ಅವಳು ವಿಶ್ರಾಂತಿ ಪಡೆಯಲು ಹೋಗುತ್ತಾಳಲ್ವಾ, ಆಗ ನಿನ್ನ ಗಂಡನ ಮನೆಯ ಕೆಲಸವನ್ನು ಮಾಡಿಸು. ಸೀಮಾ, ನಿನ್ನ ಗಂಡನ ಮನೆಯ ಕೆಲಸ ಮಾಡಿಸಿ ಇಲ್ಲಿಗೆ ಬೇಗ ಕಳುಹಿಸಬೇಕು. ಇಲ್ಲದಿದ್ದರೆ ಮನೋಜನ್ನು ಯಾರು ನೋಡಿಕೊಳ್ತಾರೆ? ನಿನ್ನಪ್ಪ ಮಾಡಿದ ಕೆಲಸದಿಂದ ನಾವು ಒದ್ದಾಡಬೇಕಾಯಿತು. ಹೌದಮ್ಮ, ರಾತ್ರಿ ಹೊತ್ತು ಯಾರೋ ಬಂದು ಬಾಗಿಲು ತೆರೆದಿದ್ರು.
ಮತ್ತೆ ನಾನು ನನ್ನ ಕೋಣೆಗೆ ಹೋದೆ. ನನ್ನ ಗಂಡ ಇಷ್ಟು ಹೊತ್ತು ಎಲ್ಲಿ ಸತ್ತು ಹೋಗಿದ್ದೆ ಎಂದು ಕೇಳಿದರು. ಅದು ನಾನು ಅನ್ನುವಾಗ ಸರಿ, ನನಗೆ ಕುಡಿಯಲು ಬಿಸಿ ನೀರು ತಾ ಅಂದರು. ನನಗೆ ತುಂಬ ಹಸಿವಾಗಿತ್ತು, ಆದರೆ ಅಲ್ಲಿ ಏನೂ ತಿನ್ನಲು ಇರಲಿಲ್ಲ. ನಾನು 2 ಲೋಟ ನೀರು ಕುಡಿದು ಮನೋಜ್ಗೆ ನೀರು ತಂದುಕೊಟ್ಟೆ. ಮರುದಿನ ಬೆಳಗ್ಗೆ ಎದ್ದು ನಾನು ಪ್ರತಿದಿನದ ಹಾಗೆ ಸ್ನಾನ ಮಾಡಿ ನನ್ನ ಕೆಲಸದಲ್ಲಿ ತೊಡಗಿದೆ. ಬೆಳಗ್ಗಿನ ತಿಂಡಿಗೆ ರೆಡಿ ಮಾಡುತ್ತಿದ್ದೆ. ಆಗ ಮನೋಜ್ ಕೋಪದಲ್ಲಿ, ಏನೇ ಮಧು, ಸತ್ತೋಗಿದ್ಯಾ, ಬಾ ಇಲ್ಲಿ ಎಂದು ಜೋರಾಗಿ ಕೂಗಿ ರಂಪಾಟ ಮಾಡಿದರು. ತಿಂಡಿ ಮಾಡುವುದನ್ನು ಅರ್ಧದಲ್ಲಿ ಬಿಟ್ಟು ನಾನು ಮನೋಜ್ ಹತ್ತಿರ ಹೋದೆ. ನಿನಗೆ ಬೆಳಗ್ಗೆ ಎದ್ದಾಗ ನನ್ನನ್ನು ಸ್ನಾನ ಮಾಡಿಸಬೇಕು ಅಂತ ಗೊತ್ತಿಲ್ವಾ? ನಿನ್ನನ್ನು ಇಲ್ಲಿಗೆ ಮದುವೆ ಮಾಡಿ ಯಾಕೆ ಕರ್ಕೊಂಡು ಬಂದಿದ್ದಾರೆ ಎಂದು ಗೊತ್ತಿದ್ಯಾ? ನನ್ನ ಕೆಲಸವನ್ನು ಮಾಡಲು, ನನ್ನ ಸೇವೆಯನ್ನು ನೀನು ಮಾಡುತ್ತಲೇ ಇರಬೇಕು. ನೀನು ಈ ಮನೆಯ ಕೆಲಸದಾಕೆ. ನೀನು ಸಾಯೋ ತನಕನೂ ಇದೇ ರೀತಿ ಇರಬೇಕು. ನನ್ನ ಗಂಡ ಒರಟಾಗಿ ಮಾತನಾಡಿದ್ದನ್ನು ಕಂಡು ನನಗೆ ದುಃಖ ತಡೆಯಲಾಗಲಿಲ್ಲ. ನಾನು ಜೋರಾಗಿ ಬಿಕ್ಕಿ ಬಿಕ್ಕಿ ಅತ್ತೆ. ಆದರೆ ಮನೋಜ್ ನಾನು ಅಳುವುದನ್ನು ಕ್ಯಾರೆ ಮಾಡಲಿಲ್ಲ. ಸಾಕು ನಿನ್ನ ಮೊಸಳ ಕಣ್ಣೀರು, ಈಗ ನನ್ನನ್ನು ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸು. ನಾನು ಮನೋಜ್ನ ಕೈ ಮತ್ತು ಭುಜವನ್ನು ಹಿಡಿದುಕೊಂಡು ಬಾತ್ರೂಮಿಗೆ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿದೆ. ಸ್ನಾನ ಮಾಡುತ್ತಾ ನಾನು ಯೋಚಿಸುತ್ತಿದ್ದೆ, ಮದುವೆಗೆ ಮುಂಚೆನೂ ಅತ್ತೆ ಮಾವನ ಮನೆಯಲ್ಲಿ ನಾನೊಬ್ಬಳು ಕೆಲಸದ ಆಳುವಾಗಿದ್ದೆ. ಮದುವೆಯಾದ ನಂತರ ಗಂಡನ ಮನೆಯಲ್ಲೂ ನಾನು ಕೆಲಸದ ಆಳುವಾಗಿ ಬಿಟ್ಟೆ. ಅಯ್ಯೋ, ನನ್ನ ಹಣೆ ಬರಹ ಇಷ್ಟೇ ಎಂದು ಕಾಣ್ತಿದೆ. ಏನೇ ಯೋಚನೆ ಮಾಡ್ತಾ ಇದೆಯಾ? ಬೇಗ ನನ್ನ ತಲೆ ಒರೆಸು ಎಂದು ಮನೋಜ್ ಕೂಗಿದ್ರು. ನಾನು ಮನೋಜ್ನ ತಲೆ ಒರೆಸಿ ಹೊರಗಡೆ ಕರೆದುಕೊಂಡು ಬಂದೆ. ಬೇಗ ಹೋಗಿ ನನಗೆ ತಿಂಡಿ ತಾ ಎಂದು ಜೋರು ಮಾಡಿದ್ರು. ನಾನು ಬೇಗನೆ ಅಡುಗೆ ಮನೆಗೆ ಓಡಿದೆ. ಆಗ ನನ್ನ ನಾದಿನಿ ಸೀಮಾ, ಏನು ಅತ್ತಿಗೆ, ನಿನಗೆ ಸರಿಯಾದ ಸಮಯಕ್ಕೆ ತಿಂಡಿ ಮಾಡೋದಕ್ಕೆ ಬರುವುದಿಲ್ವೇ? ಎಷ್ಟು ಹೇಳಬೇಕು ಸಮಯಕ್ಕೆ ಸರಿಯಾಗಿ ನಮಗೆ ತಿಂಡಿ ಊಟ ಮಾಡಿಕೊಡ್ಬೇಕು ಅಂತ? ನಿನಗೇನು ಭಾಷೆ ಅರ್ಥ ಆಗೋದಿಲ್ವಾ? ನಾನು ಬೇಗ ತಿಂಡಿ ರೆಡಿ ಮಾಡಿದೆ. ಸಾಂಬಾರು ಕುದಿಯುತ್ತಿತ್ತು. ಸೀಮಾ, ನೀನು ಮತ್ತು ಅಮ್ಮ ಬಡಿಸಿ ತಿನ್ನಿ. ನಾನು ನಿನ್ನ ಅಣ್ಣ ತಿಂಡಿಗಾಗಿ ಕಾಯುತ್ತಿದ್ದಾರೆ. ಅದಲ್ಲದೆ ಅವರಿಗೆ ಕೋಪ ಬರ್ತಿದೆ. ಅವರಿಗೆ ತೆಗೆದುಕೊಂಡು ಹೋಗಿ ಕೊಡುತ್ತೇನೆ. ಸರಿ, ಕೈ ತೋರಿಸಿ ನಾನು ಬೌಲಿಗೆ ಸಾಂಬಾರು ಹಾಕಿಕೊಡುತ್ತೇನೆಂದು ಹೇಳಿದ್ಲು. ಅವಳು ಒಂದು ಕೈಯಲ್ಲಿ ಪಾತ್ರೆ, ಇನ್ನೊಂದು ಕೈಯಲ್ಲಿ ಬಾಣಲೆಯಿಂದ ಸೌಟಲ್ಲಿ ಸಾಂಬಾರು ತೆಗಿಬೇಕು ಎಂದು ಹೊರಟಿದ್ಲು. ನಾನು ಪಾತ್ರೆಯನ್ನು ನನ್ನ ಕೈಗೆ ಈಗ ಕೊಡುತ್ತಾಳೆ ಎಂದು ಕೈ ತೋರಿಸುತ್ತಿದ್ದೆ. ಅದೇ ಕೈಗೆ ಗ್ಯಾಸ್ ಸ್ಟವ್ವಲ್ಲಿ ಕುದಿಯುತ್ತಿದ್ದ ಸಾಂಬಾರನ್ನು ಸೌಟಲ್ಲಿ ನನ್ನ ಕೈಗೆ ಹಾಕಿದ್ಲು. ನನ್ನ ಕೈ ಉರಿಯೊಂದಿಗೆ ಸುಟ್ಟಿತು. ಅಮ್ಮ ಉರಿ ಎಂದು ನಾನು ಜೋರಾಗಿ ಕೂಗಿದೆ. ಆದರೆ ಅಲ್ಲಿದ್ದ ಒಬ್ಬರಾದರೂ ಯಾಕಾಗಿ ಕೂಗ್ತೀಯಾ, ಏನಾಯಿತು ನಿನಗೆ ಎಂದು ಕೇಳಲಿಲ್ಲ. ನನ್ನ ಮೇಲೆ ದೌರ್ಜನ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇತ್ತು. ಸೀಮಾ, ಏನು ಮಾಡ್ತಿದ್ಯಾ? ಯಾಕೆ ನನ್ನ ಜೊತೆ ಈ ರೀತಿ ನಡೆದುಕೊಳ್ತೀಯಾ? ನೀನು ಒಬ್ಬಳು ಹೆಣ್ಣಲ್ವಾ? ಯಾಕೆ ಸೀಮಾ ಕ್ರೂರಿಯಾಗಿ ವರ್ತಿಸ್ತೀಯಾ? ನನ್ನ ಕೈ ಉರಿಯಿಂದ ತಡೆಯೋದಕ್ಕೆ ಆಗುತ್ತಿರಲಿಲ್ಲ. ಏನೂ ಮಾಡಲು ದಾರಿ ಇಲ್ಲದೆ ತಣ್ಣೀರಿಗೆ ಕೈ ಹಾಕಿದೆ. ನನ್ನ ಗಂಡ ಮನೋಜ್, ಕತ್ತೆ, ತಿಂಡಿ ತರಲು ಹೋದವಳು ಏನು ಮಾಡ್ತಾ ಇದೆಯಾ? ಕೇಳಿಸ್ತಾ ಇಲ್ವಾ ನಿನಗೆ ಎಂದು ಕಿರುಚುತ್ತಿದ್ರು. ಬೇಗನೆ ತಿಂಡಿಯನ್ನು ತಟ್ಟೆಗೆ ಹಾಕಿ ಸಾಂಬಾರನ್ನು ಒಂದು ಪಾತ್ರೆಯಲ್ಲಿ ಹಾಕಿ ತೆಗೆದುಕೊಂಡು ಹೋಗಿ ಕೊಟ್ಟೆ. ಒಂದು ಕೈ ಏನು, ಇನ್ನೊಂದು ಕೈ ಏನಾಗಿದೆ, ಕಟ್ಟಾಗಿದ್ಯಾ ಎಂದು ಕೇಳಿದರು. ಆಗ ನನ್ನ ಕೈಯನ್ನು ತೋರಿಸಿದಾಗ ಅದನ್ನು ನೋಡಿದವರಾಗಿ ಮಾಡಿದರು. ಕೊಡು ಚಹಾ ಕೊಡು ಎಂದರು ಮನೋಜ್. ಈ ಕಡೆ ನನ್ನ ಅತ್ತೆ ಮಧು ಎಂದು ಕೂಗ್ತಾ ಇದ್ರು. ಒಂದು ಕೆಲಸ ಕೂಡ ನೆಟ್ಟಗೆ ಮಾಡೋದಕ್ಕೆ ಆಗೋದಿಲ್ಲ ಅವಳಿಗೆ, ತಿಂತಲೇ ಕೂತಿರ್ಬೇಕು. ಲೇ ಮಧು, ತಿಂಡಿ ತಾರೆ. ನಾನು ಒಂದು ಕೈಯಲ್ಲಿ ತಿಂಡಿಯನ್ನು ಪ್ಲೇಟಲ್ಲಿ ಹಿಡಿದುಕೊಂಡು ಹೋದೆ. ಬೆಳಗ್ಗೆ ಎದ್ದು ಅತ್ತೆಗೆ ತಿಂಡಿ ತರಬೇಕು ಅಂತ ಹೇಳಿ ಗೊತ್ತಿಲ್ವಾ ನಿನಗೆ? ಎಲ್ಲವೂ ಆಗಾಗ ನೆನಪಿಸ್ಬೇಕಾ? ಏನಿಷ್ಟು ತಡವಾಯಿತು ಎಂದು ನನಗೆ ಗದರಿಸಿದ್ರು. ಆಗ ನನ್ನ ಅತ್ತೆ, ಒಬ್ಬಳು ಹೆಣ್ಣಲ್ವಾ, ಆಕೆಗೆ ನನ್ನ ಕಷ್ಟ ಅರ್ಥ ಆಗಬಹುದೇನೋ ಎಂದು ನಾನು ಗುಳ್ಳೆ ಬಂದಿರುವ ನನ್ನ ಕೈಯನ್ನು ತೋರಿಸಿದೆ. ಬಿಸಿಯಿಂದ ನನ್ನ ಕೈ ಸುಟ್ಟೋಯ್ತತ್ತೆ. ನಿನ್ನ ಕೈ ಸುಟ್ಟೋಯ್ತೋ ಕಾಲು ಸುಟ್ಟೋಯ್ತೋ ನಂಗೆ ಗೊತ್ತಿಲ್ಲ, ಆದರೆ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಮಾಡೋದು ನಿನ್ನ ಜವಾಬ್ದಾರಿ. ನೀನೇನು ಅಂದ್ಕೊಂಡಿದ್ದೀಯಾ? ನೀನು ಈ ಮನೆಯ ಸೊಸೆ, ಮಹಾರಾಣಿ ಥರ ಇರಬಹುದು ಅಂತ ಕನಸು ಕಂಡಿದ್ಯಾ ಹೇಗೆ? ನಾವು ಮನೋಜ್ಗೆ ಮದುವೆ ಮಾಡುವವರೇ ಅಲ್ಲ. ಮನೆಯ ಎಲ್ಲ ಕೆಲಸವನ್ನು ಮಾಡಲು, ಮನೋಜಿನ ಸೇವೆಯನ್ನು ಮಾಡಲು ಜನ ಬೇಕಾಗಿತ್ತು. ಬೇರೆ ಜನ ಮಾಡಿದರೆ ಹಣ ಕೊಡಬೇಕೆಂದು ಮನೋಜ್ಗೆ ಮದುವೆ ಮಾಡಿಸಿದರೆ ಫ್ರೀಯಾಗಿ ಸಿಗುತ್ತೆ ಅಂತ ನಿನ್ನನ್ನು ಮದುವೆ ಮಾಡಿಸಿ ತಂದಿದ್ದೇವೆ. ಇದನ್ನು ಕೇಳಿ ನನ್ನ ತಲೆ ಗಿರಗಿರ ಆಗ್ತಿತ್ತು. ಕಣ್ಣುಗಳು ತುಂಬಿಕೊಂಡವು. ಅಯ್ಯೋ ದೇವ್ರೆ, ನಾನು ಯಾಕಾಗಿ ಬದುಕಬೇಕು ಇಲ್ಲಿ? ಯಾವ ಸಂತೋಷಕ್ಕಾಗಿ ಇಲ್ಲಿರಬೇಕು? ಹೆಚ್ಚಾಗಿ ಮದುವೆಯಾದ ನಂತರ ಅತ್ತೆ ನಾದಿನಿ ಕಾಟ ಇದ್ದೇ ಇರುತ್ತೆ. ಗಂಡನು ಕಾಟ ಕೊಟ್ಟು ಬಿಟ್ಟರೆ, ಪ್ರೀತಿನೂ ತೋರಿಸದಿದ್ದರೆ ಮತ್ತೆ ಕೆಲಸದಾಳಾಗಿ ಯಾಕೆ ನಾವು ಗಂಡನ ಮನೆಯಲ್ಲಿ ಜೀತದಾಳಾಗಿರಬೇಕು? ಅಂದು ನನಗೆ ಜೀವನ ಕೊನೆಗೊಳಿಸುವ ಅಂದುಕೊಂಡು ನಾನು ಟೆರೇಸ್ ಮೇಲೆ ಹೋದೆ. ಸಾಕಾಗಿ ಹೋಗಿತ್ತು ನನಗೆ ನನ್ನ ಜೀವನ. ಚಿಕ್ಕ ವಯಸ್ಸಿನಲ್ಲಿ ಅಪ್ಪನ ಕಾಟ, ಬೆಳೆಯುತ್ತಾ ಅತ್ತೆ ಮಾವನ ಕಾಟ.
ಮದುವೆ ಆದ ನಂತರ ಗಂಡನ ಮನೆಯವರ ಕಾಟ. ನನ್ನ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟರೆ ಈ ಕಾಟಕ್ಕೆ ಮುಕ್ತಿ ಸಿಗಬಹುದು ಎಂದು ನಾನಂದುಕೊಂಡೆ. ನಾನು ಟೆರೇಸ್ ಮೇಲೆ ಹೋಗಿ ಕೆಳಗಡೆ ನೋಡಿದೆ. ಮೇಲೆಯಿಂದ ಕೆಳಗಡೆ ಹಾರಿದರೆ ನನ್ನ ಪ್ರಾಣ ಪಕ್ಷಿ ಹಾರಬಹುದು. ನನ್ನ ಪ್ರಾಣ ಹೋದರೆ ಎಲ್ಲವೂ ಸರಿಯಾಗಬಹುದೇ? ಏನು ಸರಿಯಾಗೋದು ಎಂದು ನಾನು ಯೋಚಿಸ್ತಿದ್ದೆ. ನಾನು ಬೀಳುತ್ತೇನೆ ಅನ್ನುವಾಗ ಯಾರೂ ನನ್ನ ಕೈ ಹಿಡಿದು ಹಿಂದಕ್ಕೆ ಎಳೆದು ಬಿಟ್ಟರು. ತಿರುಗಿ ಯಾರು ಎಂದು ನೋಡಿದಾಗ ಅದು ನನ್ನ ಮೈದುನ ಮೋಹನ್ ಆಗಿತ್ತು. ಮೋಹನ್, ನೀನಿಲ್ಲಿ ಎಂದೆ ನಾನು. ಹೌದತ್ತಿಗೆ, ನೀವೇನು ಮಾಡಲು ಹೊರಟಿದ್ದೀರಿ? ಹೌದು, ನಿಮಗೆ ಅನ್ಯಾಯವಾಗ್ತಿದೆ. ನಮ್ಮ ಮನೆಯವರೆಲ್ಲ ಸೇರಿ ನಿಮ್ಮ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಅದರಲ್ಲೂ ನಿಮ್ಮ ಗಂಡ ಮೊದಲ ಸ್ಥಾನದಲ್ಲಿದ್ದಾನೆ. ಅಲ್ಲ ಮೋಹನ್, ನಿನ್ನ ಅಣ್ಣನಿಗೆ ನಿಸ್ವಾರ್ಥ ಮನಸ್ಸಿನಿಂದ ಸೇವೆಯನ್ನು ಮಾಡುತ್ತಿದ್ದೇನೆ. ಆದರೆ ಅವರಿಗೆ ನನ್ನ ಮೇಲೆ ಪ್ರೀತಿಯಾಗಲಿ ಕರುಣೆ ಆಗಲಿ ಇಲ್ಲ. ನನ್ನ ಭಾವನೆಗಳಿಗೆ ಸ್ಪಂದಿಸೋದೇ ಇಲ್ಲ. ಹೌದು ಅತ್ತಿಗೆ, ಅಪ್ಪ ಸಾಯುವಾಗ ಕುಂಟ ಅಂಗವಿಕಲ ಅಂತ ಎಲ್ಲ ಆಸ್ತಿಯನ್ನು ಆತನ ಹೆಸರಿಗೆ ಬರೆದಿಟ್ಟಿದ್ದಾರೆ. ಅದರಿಂದ ಅವನಿಗೆ ಅಹಂಕಾರ, ಕೊಬ್ಬು ಹೆಚ್ಚಾಗಿದೆ. ತಾನು ಅಂಗವಿಕಲ ಅನ್ನುವುದನ್ನು ಮರೆತೇ ಬಿಟ್ಟಿದ್ದಾನೆ. ಅದಕ್ಕೆ ನೋಡಿ ನಿಮ್ಮ ಜೊತೆ ಆ ರೀತಿ ವರ್ತಿಸ್ತಿದ್ದಾನೆ. ಯಾವತ್ತಾದರೂ ನಿಮ್ಮ ಆಸೆ ಏನು, ಆಕಾಂಕ್ಷೆ ಏನು ಎಂದು ಕೇಳಿದಾನಾ ಅಥವಾ ಪೂರೈಸಿದಾನಾ? ಇಲ್ಲ ತಾನೆ. ಅವನು ಏನೂ ಮಾಡಲಾರ. ಬರೀ ಸೇವೆಯನ್ನು ಮಾಡೋದಕ್ಕಾಗಿ ನಿಮ್ಮನ್ನು ಕೆಲಸದಾಳಾಗಿ ಇಟ್ಕೊಂಡಿದ್ದಾನೆ ಅಷ್ಟೇ. ಅತ್ತಿಗೆ, ನೀವು ಭಯಪಡಬೇಡಿ, ನಾನು ನಿಮ್ಮ ಜೊತೆ ಇದ್ದೇನೆ. ನಿಜವಾಗ್ಲೂ ನನಗೆ ಅವತ್ತು ತುಂಬ ಸಂತೋಷವಾಯಿತು. ಈ ಮನೆಯಲ್ಲಿ ಒಬ್ಬರಾದರೂ ನನ್ನ ಕಷ್ಟವನ್ನು, ನೋವನ್ನು ಅರ್ಥ ಮಾಡಿಕೊಂಡಿದ್ದಾರಲ್ವ ಎಂದು. ಮೋಹನ್, ನೀನಾದರೂ ಇದೆಯಲ್ವಾ? ಈಗ ನನಗೆ ಬದುಕಬೇಕೆಂಬ ಆಸೆ ಚಿಗುರಿತು. ಅತ್ತಿಗೆ, ನಾನು ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರೈಸುತ್ತೇನೆ. ಅವನು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು ತಬ್ಬಿಕೊಳ್ಳುತ್ತಾನೆ. ಏನೋ ಸಹಾಯ ಮಾಡುತ್ತೇನೆ ಎಂದು ಏನು ಮಾಡ್ತಾ ಇದೆಯಾ? ಬಿಕಾರಿ, ಅನಾಥೆ, ಹೇಳುವವರಿಲ್ಲ ಕೇಳುವವರಿಲ್ಲ ಅಂತ ಏನು ಬೇಕಾದರೂ ಮಾಡಬಹುದು ಅಂತ ಅಂದುಕೊಂಡಿದ್ದೀಯಾ? ಮೋಹನ್, ಅತ್ತಿಗೆ ಅಂದರೆ ಏನು ಅಂತ ಅಂದುಕೊಂಡಿದ್ದೀಯಾ? ಅತ್ತಿಗೆ ಹೆತ್ತ ತಾಯಿಗೆ ಸಮ. ಅದು ನಿನಗೆ ಗೊತ್ತಿಲ್ವಾ? ಅತ್ತಿಗೆ, ನಿಮ್ಮ ಪುರಾಣಗಳನ್ನು ನನ್ನಲ್ಲಿ ಹೇಳಬೇಡಿ. ನಾನು ಪ್ರೀತಿಯಿಂದ ನಿಮ್ಮನ್ನು ಅರ್ಥೈಸಿದ್ದೇನೆ. ಅದು ಅಲ್ಲದೆ ಈ ಮನೆಯಲ್ಲಿ ನಿಮ್ಮನ್ನು ಏನು ಮಾಡಿದ್ರು ಏನು ಅಂದರೂ ಯಾರೂ ಕೇಳುವವರಿಲ್ಲ. ನೀವು ಸತ್ರು ತಿರುಗಿ ನೋಡುವವರಿಲ್ಲ. ಅದು ಗೊತ್ತು ತಾನೆ. ನನಗೆ ನಿಮ್ಮನ್ನು ಬಲಾತ್ಕಾರ ಮಾಡಬಹುದು, ಅದನ್ನಿಲ್ಲಿ ಯಾರೂ ಕೇಳೋದಿಲ್ಲ. ನಾನು ನಿಮ್ಮ ಜೊತೆ ಕೆಟ್ಟದಾಗಿ ನಡೆದುಕೊಂಡು ಅದರ ಆರೋಪವನ್ನು ನಿಮ್ಮ ಮೇಲೆ ಹಾಕಿದರೆ ಎಲ್ಲರೂ ನಂಬಿಬಿಡ್ತಾರೆ. ಅತ್ತಿಗೆ, ಅರ್ಥ ಮಾಡಿ. ಅಣ್ಣನಿಂದ ನಿಮ್ಮ ಆಸೆಯನ್ನು ಪೂರೈಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮದು ಯೌವನ ತುಂಬಿದ ವಯಸ್ಸು. ನಾನು ನಿಮಗೆ ಸಾಕು. ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ರೆ ಆಯಿತು. ಅತ್ತಿಗೆ, ನಾನು ನಿಮಗೆ ಸಮಯ ಕೊಡುತ್ತೇನೆ. ನೀವೇನು ಅಂತ ಯೋಚಿಸಿ. ನಾನು ಎಷ್ಟೇ ನಿರ್ಗತಿಗಳಾಗಿರಬಹುದು, ಆದರೆ ಮಾನಗಿಟ್ಟವಳಲ್ಲ. ನನ್ನ ಗಂಡ ನನ್ನ ಪ್ರೀತಿಯನ್ನು ಸ್ವೀಕರಿಸಿ ನನ್ನನ್ನು ಒಪ್ಪಿಕೊಳ್ಳುತ್ತಾರೆ ಎಂದು ಭರವಸೆಯಲ್ಲಿ ಜೀವಿಸ್ತಿದ್ದೆ. ಇವರೆಲ್ಲ ಸೇರಿ ನನ್ನನ್ನು ಸಾಯಿಸಬೇಕು ಅಂದುಕೊಂಡಿದ್ದಾರೆ ಎಂದು ನನಗನ್ನಿಸ್ತು. ದಿನಗಳು ಹೋದಂತೆ ನಾನಂದುಕೊಂಡೆ, ನಾನು ಬದಲಾಗಬೇಕು, ಇವರನ್ನು ಬದಲಾಯಿಸಬೇಕು. ನನಗೆ ಮಾಡಿದ ದೌರ್ಜನ್ಯಕ್ಕೆ ಸರಿಯಾದ ಶಿಕ್ಷೆ ಅನುಭವಿಸಲೇಬೇಕು. ನನ್ನ ಮನೆಯವರಿಗೆ ನನ್ನಲ್ಲಿ ಬದಲಾವಣೆಗಳು ಕಾಣತೊಡಗಿತು. ನಾನು ಎಲ್ಲವನ್ನೂ ಸಹಿಸಿಕೊಂಡಿದ್ದರೆ ನನ್ನ ಮಾನ ಮರ್ಯಾದೆಯನ್ನು 3 ಕಾಸಿಗೆ ಹರಾಜು ಮಾಡುತ್ತಾರೆ. ಅವರಿಗೆ ಹೇಗೆ ಬುದ್ಧಿ ಕಲಿಸಬೇಕು ಅಂದರೆ, ಹಾವು ಸಾಯಬೇಕು, ಕೋಲು ಮುರಿಯಬಾರ್ದು, ಆ ರೀತಿ ಬುದ್ಧಿಯನ್ನು ಕಲಿಸಬೇಕು ಎಂದು ಅಂದುಕೊಂಡೆ. ಒಂದು ದಿನ ಬೆಳಿಗ್ಗೆ ನಾನು ತಿಂಡಿ ತಿನ್ನುತ್ತಿದ್ದೆ. ಯಾರಿಗೂ ಬಡಿಸಲು ಹೋಗಲಿಲ್ಲ. ನಾನು ಇಡೀ ಮನೆಯ ಕೆಲಸವನ್ನು ಮಾಡಿ, ಅಡುಗೆ ಮನೆಯ ಕೆಲಸ ಕೂಡ ಮಾಡಿ, ನನ್ನ ಗಂಡನ ಸೇವೆ ಮಾಡಿ ಸುಸ್ತಾಗುತ್ತಿದ್ದೆ. ನನಗೆ ಕೊನೆಗೆ 2 ರೊಟ್ಟಿ ಸಿಗುವುದು ಕಷ್ಟ. ಪ್ಲೇಟಿಗೆ 2 ರೊಟ್ಟಿ ಹಾಕಿ ಅದರ ಮೇಲೆ ಸಾಂಬಾರು ಹಾಕಿ ಟೇಬಲ್ ಮೇಲೆ ಇಟ್ಟು ನೀರಿಗೆ ಒಳಗಡೆ ಬಂದೆ. ಆಗ ಯಾರು ನನ್ನ ಪ್ಲೇಟಿಗೆ ಡಿಟರ್ಜೆಂಟ್ ಪೌಡರ್ ಹಾಕಿರ್ತಾರೆ. ಯಾರು ನನ್ನ ಪ್ಲೇಟಿಗೆ ಡಿಟರ್ಜೆಂಟ್ ಪೌಡರ್ ಹಾಕಿದ್ರು ಎಂದು ನೋಡಿದಾಗ ಸೀಮಾಳ ಕೈಯಲ್ಲಿ ಪ್ಯಾಕೆಟ್ ಇತ್ತು. ತಿನ್ನುವ ರೊಟ್ಟಿಯನ್ನು ಹಾಳು ಮಾಡಿಬಿಟ್ಟಿದ್ಯಲ್ಲ ಸೀಮಾ, ಯಾಕೆ ಹೀಗಾಡ್ತೀಯ? ಏನೇ, ನಾನು ಆಗ್ಲಿಂದ ಗಂಟಲು ಒಣಗಿಸಿ ನಿನ್ನನ್ನು ಕರೆಯುತ್ತಿದ್ದೇನೆ. 1 ಲೋಟ ಕಾಫಿ ಮಾಡಿತಾ ಅಂತ. ನಿನ್ನನ್ನು ಕರೆದ್ರೆ ನಿನಗೆ ಕೇಳಿಸೋದಿಲ್ವಾ? ನಾನು ಏನೂ ಮಾತನಾಡದೆ ಆ ರೊಟ್ಟಿಯನ್ನು ತೆಗೆದು ತಿಂದೆ. ಸೀಮಾ ಕೋಪದಲ್ಲಿ ಅಲ್ಲಿಂದ ಹೋದಳು. ಸ್ವಲ್ಪ ಹೊತ್ತಾದ ನಂತರ ಸೀಮಾ, ಮಧು 2 ಲೋಟ ಕಾಫಿ ಮಾಡಿ ಅಮ್ಮನ ರೂಮಿಗೆ ತಾ ಎಂದಳು. ನಾನು ಸರಿ ಮಾಡಿಕೊಡುವ ಎಂದು 2 ಲೋಟ ಕಾಫಿ ಮಾಡಿ ತೆಗೆದುಕೊಂಡು ಹೋಗುವಾಗ ರೂಮಲ್ಲಿ ಅಮ್ಮ ಮಗಳು ಮಾತನಾಡುತ್ತಿರುತ್ತಾರೆ. ಅಮ್ಮ, ನನಗೆ ನನ್ನ ಪಾಲನ್ನು ಯಾವಾಗ ಕೊಡ್ತೀಯಾ? ಎಷ್ಟು ದಿನ ಅಂತ ಹೇಳಿ ಈ ಕೆಲಸದಾಳುವನ್ನು ಕಾಯ್ತಾ ಇರಬೇಕು? ನಾವೇನು ಮಾಡೋದಕ್ಕೆ ಆಗುತ್ತದೆ? ನಿನ್ನ ಅಪ್ಪ ಮಾಡಿಟ್ಟು ಹೋಗಿದ್ದಾರಲ್ವಾ, ಬೇಡದ ಕೆಲಸ. ಅವರು ತಲೆ ಸರಿ ಇದ್ರೆ ಈ ರೀತಿ ಮಾಡ್ತಿದ್ರಾ? ಅಂಗವಿಕಲ ಎಂದು ಎಲ್ಲ ಆಸ್ತಿಯನ್ನು ಅಣ್ಣನ ಹೆಸರಿಗೆ ಮಾಡಿಟ್ಟಿದ್ದಾರೆ. ನಿನ್ನ ಅಣ್ಣ ಅಂಗವಿಕಲ ಹೌದು, ಆದರೆ ಅವನಿಗೆ ವಾಸಿಯಾಗದ ಕಾಯಿಲೆ ಇರೋದ್ರಿಂದ ನಾವು ಬದುಕಿಕೊಂಡೆವು.
ಇನ್ನು ಕೆಲವೇ ಸಮಯದಲ್ಲಿ ನಿನ್ನ ಅಣ್ಣ ಸಾಯ್ತಾನೆ. ಅವನ ಕಾಯಿಲೆಗೆ ಮದ್ದಿಲ್ಲ ಎಂದು ಡಾಕ್ಟರ್ ಹೇಳಿದ್ದಾರೆ. ಬೇರೆ ಕಡೆ ಇದೆಯಾ ಎಂದು ನಾವು ಕೇಳಲಿಲ್ಲ. ಇದ್ರೂ ಹೋಗೋದಿಲ್ಲ ಅಲ್ವಾ ಸೀಮಾ? ನಿನ್ನ ಅಣ್ಣ ಸಾಯೋದಕ್ಕಾಗಿ ನಾವು ಕಾಯುತ್ತಿರೋದು. ಅವನು ಬದುಕಿ ಏನು ಪ್ರಯೋಜನ ಇದೆ? ನಿನ್ನ ಅಪ್ಪ ಒಂದು ಕೆಲಸ ಮಾಡಿಟ್ಟು ಹೋಗಿದ್ದಾರೆ. ಅವನನ್ನು ಯಾರೂ ನೋಡ್ಲಿಕ್ಕಿಲ್ಲ ಎಂದು ಎಲ್ಲ ಆಸ್ತಿಯನ್ನು ಅವನ ಹೆಸರಿಗೆ ಬರೆದು ಬಿಟ್ರು. ಅವನು ಸತ್ರೆ ಅವನ ಹೆಂಡತಿಗೆ ಆಸ್ತಿ ಹೋಗುತ್ತೆ, ಮದುವೆ ಆಗದಿದ್ರೆ ಅನಾಥಾಶ್ರಮಕ್ಕೆ ಅಂತ ಹೇಳಿ ಬರೆದು ಹೋಗಿದ್ದಾರೆ. ನಿನ್ನ ಅಪ್ಪನು ಈ ರೀತಿ ಅನ್ಯಾಯ ನಮಗೆ ಮಾಡಬಾರ್ದಿತ್ತು. ಯಾತಕ್ಕಾಗಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ ಎಂದು ನನಗೆ ಅನ್ನಿಸ್ತಿದೆ. ಇವನಿಗೆ ಇರುವ ರೋಗದಿಂದ ಇವನು ಖಂಡಿತ ಕೆಲ ಸಮಯದ ನಂತರ ಸಾಯ್ತಾನೆ. ಇದನ್ನೆಲ್ಲ ನಾನು ಹೊರಗಡೆಯಿಂದ ಕೇಳಿಸಿಕೊಂಡೆ. ನನಗೆ ನನ್ನ ಗಂಡ ಅಂಗವಿಕಲ ಎಂದು ಮಾತ್ರ ಗೊತ್ತಿದ್ದದ್ದು. ಅವರಿಗೆ ಕಾಯಿಲೆ ಇದ್ದದ್ದು ಗೊತ್ತಿರಲಿಲ್ಲ. ಅದಲ್ಲದೆ ನನ್ನ ಗಂಡನ ಮೇಲೂ ಅನ್ಯಾಯವಾಗುತ್ತಿದೆ ಎಂದು ಆಗಲೇ ಗೊತ್ತಾದದ್ದು. ಇವರ ಮಾತನ್ನೆಲ್ಲ ಕೇಳಿಸಿಕೊಂಡ ನಾನು ಅಂಗವಿಕಲತೆ ಅನ್ನೋದು ಒಂದು ರೋಗವಲ್ಲ ಎಂದು ಗೊತ್ತಿತ್ತು. ಆದರೆ ನನ್ನ ಗಂಡನಿಗೆ ಒಂದು ಕಾಯಿಲೆ ಇದೆ. ಇವರು ಅದಕ್ಕೆ ಏನು ಮದ್ದು ಮಾಡ್ತಾ ಇಲ್ಲ, ಸಾಯಲು ನೋಡ್ತಿದ್ದಾರೆ. ಮತ್ತೆಲ್ಲ ಆಸ್ತಿ ನನ್ನ ಪಾಲಿಗೆ ಬಂದ ನಂತರ ಬಲಾತ್ಕಾರದಿಂದ ನನ್ನಿಂದ ಕಿತ್ಕೊಳ್ಬೇಕೆಂದು ಬಯಸಿದ್ದಾರೆ ಎಂದು ತಿಳಿದಾಗಲೇ ನೇರವಾಗಿ ನಾನು ಗಂಡನ ಹತ್ತಿರ ಹೋದೆ. ಅಲ್ಲಿ ಮನೋಜ್ ಕೂತಲ್ಲಿ ನಿದ್ದೆ ಮಾಡ್ತಿರ್ತಾರೆ. ನಾನು ಹೋಗಿ ಅವರ ಭುಜಕ್ಕೆ ಕೈ ಹಾಕಿ ತಬ್ಬಿಕೊಂಡು ಜೋರಾಗಿ ಬಿಕ್ಕಿ ಬಿಕ್ಕಿ ಅತ್ತೆ. ಅವರು ಕೈಯಿಂದ ದೂರ ತಳ್ಳಿ, ಯಾಕೆ ಅಳ್ತಿದ್ಯಾ, ಏನಾಯ್ತು ಎಂದು ನನ್ನಲ್ಲಿ ಕೇಳಿದ್ರು. ಅಲ್ಲರಿ, ಮನಸ್ಸಲ್ಲಿ ಇಷ್ಟು ನೋವನ್ನು ಇಟ್ಕೊಂಡು ನನಗೆ ಏನೂ ಆಗಿಲ್ಲ ಅನ್ನೋ ಹಾಗೆ ನನ್ನಲ್ಲಿ ವರ್ತಿಸ್ತಿದ್ದೀರಲ್ಲ. ಯಾಕ್ರಿ ನೀವು ಸುಮ್ಮನಿದ್ದೀರಾ? ನಿಮ್ಮಲ್ಲಿರುವ ಕಾಯಿಲೆಗೆ ಮದ್ದು ಮಾಡಿದರೆ ವಾಸಿಯಾಗುತ್ತಲ್ವಾ? ಯಾತಕ್ಕಾಗಿ ನನ್ನ ಜೊತೆ ಈ ರೀತಿ ಆಡ್ತಿದ್ದೀರಾ? ಆಗ ಮನೋಜ್ ಜೋರಾಗಿ ಅಳುತ್ತಾ ಗಟ್ಟಿಯಾಗಿ ನನ್ನನ್ನು ತಬ್ಬಿಕೊಂಡು, ಮಧು, ನನಗೆ ರೋಗ ಇದೆ, ನ್ಯೂನ್ಯತೆ ಮಾತ್ರ ಅಲ್ಲ. ಈ ರೋಗದಿಂದ ನಾನು ಕೆಲವು ದಿನಗಳ ನಂತರ ಸಾಯುತ್ತೇನೆ. ಮತ್ತೆ ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ. ನನಗೆ ಮದುವೆ ಬೇಡ ಎಂದು ನಾನು ಹೇಳಿದ್ದೆ. ನನ್ನ ಮನೆಯವರು ಯಾರೂ ನಾನು ಅಂಗವಿಕಲ ಕಾಯಿಲೆಗೆ ಬಿದ್ದವ ಎಂದು ನನ್ನನ್ನು ಪ್ರೀತಿಸುತ್ತಿರಲಿಲ್ಲ, ನನ್ನನ್ನು ನೋಡಿಕೊಳ್ಳುತ್ತಿರಲಿಲ್ಲ. ನನ್ನ ಅಪ್ಪ ಸಾಯುವಾಗ ನನ್ನನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ಅಂತ ಪ್ರೀತಿಯಿಂದ ಆಸ್ತಿಯೆಲ್ಲ ನನ್ನ ಹೆಸರಿಗೆ ಬರೆದಿದ್ರು. ಇದನ್ನು ಮನೆಯವರಿಗೆ ಯಾರಿಗೂ ಸಹಿಸೋದಕ್ಕೆ ಆಗಲಿಲ್ಲ. ನಾನು ಸತ್ರೆ ಆಸ್ತಿ ನನ್ನ ಹೆಂಡತಿಗೆ, ನನ್ನ ಹೆಂಡತಿ ಇಲ್ಲದಿದ್ದರೆ ಅನಾಥಾಶ್ರಮಕ್ಕೆ ಎಂದು ಬರೆದಿದ್ದರು. ಅದಕ್ಕಾಗಿ ನನಗೆ ಬಲಾತ್ಕಾರದಿಂದ ಮದುವೆ ಮಾಡಿಸಿದ್ರು. ನೀನು ಬಂದಾಗಿನಿಂದ ಮದುವೆ ಆದ ನಂತರ ನನ್ನ ಜೊತೆ ಚೆನ್ನಾಗಿದ್ದಾರೆ, ಅದು ನಂಗೆ ಗೊತ್ತು. ಅವರು ಆಸ್ತಿಗಾಗಿ ಮಾಡೋದೆಂದು ನಾನು ನಿನ್ನ ಜೊತೆ ಕಠೋರವಾಗಿ ವರ್ತಿಸಿದೆ. ಯಾಕೆ ಗೊತ್ತಾ? ನಾನು ಕೆಲವು ದಿನಗಳ ನಂತರ ಸಾಯಬಹುದು. ಅವರು ಆಸ್ತಿಯನ್ನು ನಿನ್ನ ಹೆಸರಿಗೆ ಮಾಡಿ ನಿನ್ನಿಂದ ಕಿತ್ಕೊಳ್ತಾರೆ ಅನ್ನೋದು ನನಗೆ ಗೊತ್ತಿತ್ತು. ನೀನು ನನ್ನನ್ನು ಬಿಟ್ಟು ಹೋದರೆ ಇಂಥ ಗಂಡ ನನಗೆ ಬೇಡ ಎಂದು ನನ್ನಿಂದ ಬೇಸರವಾಗಿ ನನ್ನನ್ನು ಬಿಟ್ಟು ಹೋಗ್ತೀಯ, ನನ್ನಿಂದ ವಿಚ್ಛೇದನ ಪಡೆಯುತ್ತೀಯ. ಆಗ ನನ್ನಲ್ಲಿರುವ ಆಸ್ತಿ ಅನಾಥ ಮಕ್ಕಳಿಗೆ ಆಗುತ್ತೆ ಅಂತ ನಾನು ನಿನ್ನ ಜೊತೆ ಕಠೋರವಾಗಿ ನಡೆದುಕೊಂಡೆ. ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲದೆ ಅಲ್ಲ ಮಧು, ನಿನ್ನಲ್ಲಿ ಪ್ರೀತಿ ಇದೆ. ಆದರೆ ಪ್ರೀತಿಸೋದು ಬೇಡ ಎಂದು ನಾಟಕ ಮಾಡಿದೆ. ಅಲ್ಲರಿ, ಇಷ್ಟೊಂದು ನೋವು ಪ್ರೀತಿ ಭಾವನೆಗಳಿದ್ರೂ ಯಾಕೆ ಅಡಗಿಸಿ ನನ್ನಿಂದ ಮುಚ್ಚಿಟ್ರೆ ಎಂದು ಗಟ್ಟಿಯಾಗಿ ಅತ್ತೆ. ಅಲ್ಲ ಮಧು, ಒಂದು ಕಡೆಯಿಂದ ನೀನು ಅನಾಥೆ, ನಿನಗೂ ನೆಲೆ ಇಲ್ಲ. ಇನ್ನೊಂದು ಕಡೆಯಿಂದ ಎಲ್ಲ ಇದ್ರೂ ನಾನು ಅನಾಥ, ನನಗೂ ನೆಲೆ ಇಲ್ಲ. ನಮ್ಮಿಬ್ಬರ ಜೀವನ ಯಾಕೆ ಹೀಗೆ ಒಂದೇ ರೀತಿ ಆಯಿತು? ಈಗ ನನಗೆ ಆನೆ ಬಲ ಬಂತು ರೀ. ನೀವು ನನ್ನ ಜೊತೆ ನಿಲ್ಲುತ್ತೀರಾ? ನಾವು ಸಾಧಿಸಬೇಕಾದದ್ದು ತುಂಬ ಇದೆ, ಆದರೆ ನೀವು ನನಗೆ ಸಹಕಾರ ನೀಡಬೇಕು ಮಧು. ನೀನೇನು ಹೇಳ್ತೀಯ ಹಾಗೆ ನಾನು ಮಾಡುತ್ತೇನೆ. ಮನೋಜ್ ಅಂದರು. ರೀ, ನಾನು ಮುಂದೇನು ಮಾಡಬೇಕು ಎಂದು ಯೋಚಿಸುತ್ತೇನೆ, ನೀವು ನನಗೆ ಕೈ ಜೋಡಿಸಿದರೆ ಸಾಕು. ಆಗ ಮನೋಜ್ ಹ್ಞೂ ಎಂದು ತಲೆ ಆಡಿಸಿದ್ರು. ರೀ, ನಿಮ್ಮ ಜೊತೆ ಒಂದು ಮಾತನ್ನು ಹೇಳಬೇಕು. ನಾನು ಈಗಾಗಲೇ ಡಿಗ್ರಿ ಕಂಪ್ಲೀಟ್ ಮಾಡಿ ಪೊಲೀಸ್ ಕೆಲಸಕ್ಕೆ ಆಯ್ಕೆಯಾಗಿದ್ದೇನೆ. ನನ್ನ ವೃತ್ತಿಗೆ ನಿಮ್ಮ ಒಪ್ಪಿಗೆ ಇದೆ ಎಂದು ನಾನು ಗಂಡನಲ್ಲಿ ಕೇಳಿದೆ. ಸರಿ, ನಾನು ಒಪ್ಪಿದ್ದೇನೆ, ನೀನು ಸಹಿ ಹಾಕಿ ಕೆಲಸಕ್ಕೆ ಸೇರಿಕೋ ಎಂದಿದ್ದರು. ನಾನೀಗ ಪೊಲೀಸ್ ಅಧಿಕಾರಿಯಾಗಿದ್ದೇನೆ. ಬರುವ ವಾರದಲ್ಲಿ ನನ್ನ ಡ್ಯೂಟಿಗೆ ಸೇರಿಕೊಳ್ಳುತ್ತೇನೆ. ನೀವು ಯಾರಿಗೂ ಕೂಡ ಈ ರೀತಿಯಾಗಿ ದೌರ್ಜನ್ಯ ಮಾಡಬಾರ್ದು ಎಂದು ನಾನು ಅಡುಗೆ ಮನೆಯಲ್ಲಿ ಡೈನಿಂಗ್ ಹಾಲ್ನಲ್ಲಿ CC ಕ್ಯಾಮರಾ ಅಳವಡಿಸಿದೆ. ವಾಯ್ಸ್ ರೆಕಾರ್ಡರ್ಸ್ ಕೂಡ ಅಳವಡಿಸಿಟ್ಟೆ. ಆದರೆ ನಿಮಗೆ ಗೊತ್ತಾಗಿಲ್ಲ, ಪ್ರತಿದಿನ ನನ್ನ ಮೇಲೆ ಆಗುತ್ತಿದ್ದ ದೌರ್ಜನ್ಯ ರೆಕಾರ್ಡ್ ಆಗ್ತಾ ಇತ್ತು. ಮನೋಜ್, ನಾವಿಬ್ಬರು ಒಂದಾದ ಬಗ್ಗೆ ಅಮ್ಮನಿಗೆ ಯಾವ ಸುಳಿವು ನೀಡಿರಲಿಲ್ಲ. ಮನೋಜ್ ಅನ್ನುತ್ತಿದ್ರು, ನನಗೆ ಬಯಸುತ್ತಿರುವ ದ್ರೋಹಕ್ಕೆ ಇವರಿಗೆ ಸರಿಯಾದ ಶಿಕ್ಷೆ ಆಗಬೇಕೆಂದು. ನಾನು ಮನೆಯವರಿಗೆ ಗೊತ್ತಿಲ್ಲದೇನೆ ನನ್ನ ಗಂಡನನ್ನು ಸ್ಪೆಷಲಿಸ್ಟ್ ಡಾಕ್ಟರ್ಗೆ ತೋರಿಸಿದೆ. ಅದಕ್ಕೆ ಬೇಕಾದ ಔಷಧಿಯನ್ನು ನೀಡುತ್ತಿದ್ದರು. ಒಂದು ಕಡೆ ಕಾಯಿಲೆ ಗುಣಮುಖವಾಗ್ತಿತ್ತು. ಅವರು ಒಂದು ಕಾಲನ್ನು ಬೆಂಡ್ ಮಾಡಿ ನಡೆಯುತ್ತಿದ್ದರು. ಡಾಕ್ಟರ್ ಹೇಳಿದರು, ಆ ರೀತಿ ನಡೆಯುವುದನ್ನು ಸರಿ ಮಾಡಬಹುದು, ಶಸ್ತ್ರಚಿಕಿತ್ಸೆ ಮಾಡಬೇಕು, ಅದಕ್ಕೆ 4 ದಿನ ಆಸ್ಪತ್ರೆಯಲ್ಲಿ ದಾಖಲಾಗಬೇಕು ಎಂದು ಹೇಳಿದರು. ದಿನಗಳು ಹೋದಂತೆ ಮನೋಜ್ನ ಕಾಯಿಲೆ ಸಂಪೂರ್ಣ ವಾಸಿಯಾಯಿತು.
ಆದರೆ ಸರ್ಜರಿ ನಡೆಯಬೇಕಿತ್ತು. ಅದಕ್ಕೋಸ್ಕರ ಒಂದು ದಿನ ನಾನು ಅತ್ತೆಯಲ್ಲಿ ಹೇಳಿದೆ, ಅತ್ತೆ, ನಾನು ಮನೋಜನು ಒಂದು ಮಾಂತ್ರಿಕ ಶಕ್ತಿ ಇರುವ ಬಾಬರ ಹತ್ತಿರ ಮದ್ದಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಮಮತಾರವರು ಅನ್ಕೋತಾರೆ, ಎಷ್ಟೆಷ್ಟು ಡಾಕ್ಟರ್ಸ್ಗಳು ಮಾಡಲು ಅಸಾಧ್ಯವಾದ ಕೆಲಸವನ್ನು ಈ ಬಾಬಾ ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ನೋಡೋಣ. ಮನೋಜ್ ಸಾಯಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಅವನಿನ್ನು ಆರೋಗ್ಯಕರವಾಗಿ ಬರಲು ಸಾಧ್ಯವಿಲ್ಲ ಎಂದು ಅಂದುಕೊಂಡು, ಸರಿ ಸರಿ ಕರ್ಕೊಂಡು ಹೋಗು ಎಂದು ಹೇಳ್ತಾರೆ. ಹಾಗೆ ನಾನು ಗಂಡನನ್ನು ಕರೆದುಕೊಂಡು ಹೋದೆ. 5 ದಿನ ಬಿಟ್ಟು ನಾನು ವಿಧವೆ ಬಟ್ಟೆಯಲ್ಲಿ ಬಂದಾಗ, ಏನೇ ನಿನ್ನ ಹೊಸ ಅವತಾರ, ಮನೋಜ್ ಎಲ್ಲಿ? ಆಗ ನಾನು ಜೋರಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳಿದೆ, ಏನವರು ನೀನು ಸಾಯಿಸಿಬಿಟ್ಯಾ ಏನೇ ಹೇಳು ಎಂದು ಸೀಮಾ ನನ್ನ 2 ಕೈಗಳನ್ನು ಗಟ್ಟಿಯಾಗಿ ಬಟ್ಟೆಯಿಂದ ಸುತ್ತುತ್ತಾಳೆ. ಮಮತಾ 2 ಕಪಾಳಕ್ಕೆ ಬಾರಿಸ್ತಾರೆ. ಅಮ್ಮ ನೋವು ಎಂದು ಕೂಗ್ತೇನೆ. ಏನೇ ನೀನು ಚಿನ್ನದ ಮೊಟ್ಟೆಯನ್ನು ಕೊಡುವಂತಹ ನಮ್ಮ ಕೋಳಿಯನ್ನು ಸಾಯಿಸ್ಬಿಟ್ಯಾ ಎಂದು ಕೇಳಿದರು. ಆ ದಿನ ನನ್ನ ಮೇಲೆ ಒಬ್ಬರ ನಂತರ ಒಬ್ಬರು ದೌರ್ಜನ್ಯ ನಡೆಸುತ್ತಿದ್ದರು. ನಾನು ಎಲ್ಲವನ್ನೂ ಸಹಿಸಿಕೊಂಡೆ, ಯಾಕಂದರೆ ನನಗೆ ಸಾಕ್ಷಿ ಬೇಕಿತ್ತು. ಆಗ ಅವರು ತುಂಬ ಸಂತೋಷ ಪಡುತ್ತಾ ನನ್ನ ಮೇಲೆ ಹಲ್ಲೆ ಮಾಡುತ್ತಿದ್ದರು. ನಾನು ಮನೋಜನ್ನು ಕೊಂದು ಬಿಟ್ಟಿದ್ದೇನೆ ಅಂತ ಆರೋಪವನ್ನು ಇಟ್ಟುಕೊಂಡು ನನ್ನಿಂದ ಆಸ್ತಿ ಕಿತ್ತುಕೊಂಡು ಮನೆಯಿಂದ ಹೊರಗೆ ಹಾಕಬಹುದು ಎಂದು ಅಂದುಕೊಂಡಿದ್ದರು. ಮರುದಿನ ನಾನು ಬಿಳಿ ಬಟ್ಟೆಯಲ್ಲಿದ್ದೆ. 3ನೇ ದಿನ ಬೆಳ್ಳಂಬೆಳಗ್ಗೆ ಮೋಹನ್ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬರುತ್ತಾನೆ. ಅಣ್ಣ ಹೇಗೋ ಸತ್ತು ಬಿಟ್ಟ, ಇನ್ನೇನು ಮಾಡಲಿಕ್ಕಿದೆ ಬಾ ಎಂದಾಗ ನಾನು ಹೊರಗಡೆ ಓಡಿದೆ. ನಾನು ಮನೋಜ್ಗೆ ಫೋನ್ ಮಾಡಿ ಈಗಲೇ ಬಾ ಅಂದೆ. ಆಗ ಮನೋಜ್ ವಕೀಲರು ಪೊಲೀಸರನ್ನು ಕರೆದುಕೊಂಡು ಬಂದು ಸಾಕ್ಷಿಯನ್ನು ತೋರಿಸಿದರು. ಬೆಳಗ್ಗೆ ಎದ್ದೇಳುತ್ತಲೇ ನನ್ನ ಅತ್ತೆ ನನಗೆ ಬೈಯುತ್ತಾ ನನ್ನನ್ನು ಕರೆಯುವುದಕ್ಕೆ ಮೇಲೆ ಬಂದಿದ್ದಾರಲ್ವಾ. ಆಗ ನಾನು, ಅತ್ತೆ ಈಗ ನೋಡಿ ಇಲ್ಲಿ ಯಾರೆಲ್ಲ ಇದ್ದಾರೆ ಎಂದು, ಇವರೆಲ್ಲ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಎಲ್ಲ ರೆಕಾರ್ಡ್ಸನ್ನು ಪೊಲೀಸರ ಕೈಗೆ ಕೊಟ್ಟೆ. ಅವರು ಪರಿಶೀಲನೆ ಮಾಡಿ ನಾದಿನಿ ಮೈದುನ ಅತ್ತೆ ಕೈಗೆ ಕೋಲವನ್ನು ಹಾಕಿದ್ರು. ನನ್ನ ಗಂಡ ಆರೋಗ್ಯಕರವಾಗಿ ಚೇತರಿಸಿಕೊಂಡು ಸರಿಯಾಗಿ ನಡೆದಾಡಿಕೊಂಡು ಬಂದರು. ಅದನ್ನು ಕಂಡು ಮನೆಯವರೆಲ್ಲ ಇದು ಮನೋಜ ಎಂದು ಆಶ್ಚರ್ಯದಿಂದ ನೋಡಿದ್ರು. ಹೌದಮ್ಮ, ನಾನೇ ಕುಂಟ ಮನೋಜ್. ನಾನು ಕೆಲವೇ ಸಮಯ ಬದುಕುತ್ತೇನೆ ಅಂತ ಹೇಳಿದ್ರಲ್ವಾ, ಆ ಸಮಯ ಮೀರಿ ಆಯಿತು. ನನ್ನ ಆಯುಷ್ಯವನ್ನು ನನ್ನ ಹೆಂಡತಿ ದೀರ್ಘಾಯುಷ್ಯ ಮಾಡಿದ್ದಾಳೆ. ಈಗ ವಕೀಲ್ರೆ ಇಲ್ಲಿ ಬನ್ನಿ, ನನ್ನ ಹೆಸರಲ್ಲಿರುವ ಆಸ್ತಿಯನ್ನೆಲ್ಲ ನನ್ನ ಹೆಂಡತಿಯ ಹೆಸರಿಗೆ ಬರೆಯಿರಿ ಎಂದು ಹೇಳಿದರು. ಈಗ ಸೀಮಾ ಮತ್ತು ಮಮತಾರವರಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಅನ್ನಿಸ್ತು. ಪೊಲೀಸ್ರೆ ಅವರನ್ನು ಅರೆಸ್ಟ್ ಮಾಡಿಕೊಂಡು ಹೋಗಿ, FIR ದಾಖಲಾಗಿದಲ್ವಾ. ಮಗನೇ, ನಾವು ಮಾಡಿದ್ದು ತಪ್ಪಾಯಿತು, ನಮ್ಮನ್ನು ಕ್ಷಮಿಸಿ ಬಿಡಪ್ಪ. ನಾನು ನಿನ್ನ ಹೆತ್ತ ತಾಯಿ ಅಲ್ವಾ. ಹೌದಮ್ಮ, ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ನಾ? ನಾನು ನಿನ್ನ ಕರುಳ ಬಳ್ಳಿಯ? ಅದು ಹೇಗಮ್ಮ ಆಸ್ತಿ ಬಂದಾಗ ಈ ಕರುಳ ಬಳ್ಳಿಯನ್ನು ನೀನು ಕತ್ತರಿಸಲು ನೋಡಿದೆ? ಆಗ ಕರುಳ ಬಳ್ಳಿಗಿಂತ ನಿನಗೆ ಆಸ್ತಿಯ ದೊಡ್ಡದಾಯ್ತಲ್ವಾ. ದೇಹವನ್ನು ನೋಡಿ ಬೆಲೆ ಕಟ್ಟಬೇಡಮ್ಮ, ಒಳ್ಳೆಯ ಹೃದಯವನ್ನು ಮನಸ್ಸನ್ನು ನೋಡಮ್ಮ. ನಾವು ಶ್ರೀಮಂತರಾಗಿರಬಹುದು, ಬಡವರಾಗಿರಬಹುದು, ಎಲ್ಲದಕ್ಕಿಂತ ಮೊದಲು ನಾವು ಮಾನವರಾಗಬೇಕು. ಮಾನವರಾಗಿ ಇದ್ದೇವಾ ಇಲ್ವಾ ಎಂದು ನಮ್ಮನ್ನೇ ನಾವು ನೋಡಿಕೊಳ್ಬೇಕಮ್ಮ. ಮಾನವೀಯತೆಗಿಂತ ಮಿಗಿಲಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲಮ್ಮ. ಅಮ್ಮ ಮಧು, ನಮ್ಮನ್ನು ಕ್ಷಮಿಸು. ಮನೋಜ್ನಲ್ಲಿ ಹೇಳು, ನಮ್ಮನ್ನು ಪೊಲೀಸರಿಗೆ ಒಪ್ಪಿಸಬೇಡ ಎಂದು ಹೇಳಮ್ಮ. ರೀ, ಅವರಿಗೆ ಅವರ ತಪ್ಪಿನ ಅರಿವಾಯ್ತಲ್ವಾ, ಇನ್ನಾದರೂ ಮನುಷ್ಯರಾಗಿ ಬಾಳಬಹುದು. ಇಲ್ಲ ಕಣೆ, ಅವರು ಮಾಡಬಾರದ ತಪ್ಪನ್ನು ಮಾಡಿದ್ದಾರೆ. ಕಾನೂನಿನ ದೃಷ್ಟಿಯಲ್ಲಿ ಯಾವ ಶಿಕ್ಷೆ ಆಗಬೇಕು ಆ ಶಿಕ್ಷೆಯನ್ನು ಅನುಭವಿಸಿ ಪಶ್ಚಾತ್ತಾಪ ಪಟ್ಟು ಮರಳಿ ನನ್ನ ಮನೆಗೇನೆ ಬರಲಿ, ನಾನು ಸ್ವೀಕರಿಸುತ್ತೇನೆ. ಕಾನೂನು ಎಲ್ಲರಿಗೂ ಒಂದೇ ರೀತಿ, ಅದರಲ್ಲಿ ಅಮ್ಮ ಮಗ ಎಂದು ಭೇದ ಭಾವ ಇಲ್ಲ. ನಮ್ಮನ್ನು ನೋಡಿ ಬೇರೆಯವರು ಮಾದರಿಯಾಗಿ ಪಾಠ ಕಲಿಯಬೇಕು. ಆಗ ಮಧು, ಕಾನ್ಸ್ಟೇಬಲ್ಸ್ ಎಂದಳು. ಅವರೆಲ್ಲ ಮಧುವಿಗೆ ಸೆಲ್ಯೂಟ್ ಮಾಡಿ ಎಸ್ ಮೇಡಮ್ ಎಂದು ಅರೆಸ್ಟ್ ಮಾಡಿದರು. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.